ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾನು ಯಾವಾಗಲೂ ನಿಮಗೆ ರೆಸಿಪೀಸ್ ತೋರಿಸ್ಕೊಡ್ತಾ ಇದ್ದೆ, ಆದರೆ ಇವತ್ತು ಒಂದು ಡಿಫ್ರೆಂಟ್ ಆಗಿ ಕಷಾಯ ತೋರಿಸ್ಕೊಡ್ತಾ ಇದ್ದೀನಿ. ಆ ಕಷಾಯ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಬೆಲ್ಲ 1 ಸ್ಪೂನ್, ಕಾಳುಮೆಣಸು 4, ಶುಂಠಿ 1 ಇಂಚು, ಲೆಮನ್ ಗ್ರಾಸ್ ಸ್ವಲ್ಪ, ನೀರು 2 ಗ್ಲಾಸ್. ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ಒಂದೊಂದಾಗೆ ಲೆಮನ್ ಗ್ರಾಸ್, ಜಜ್ಜಿಟ್ಕೊಂಡಿರೋ ಶುಂಠಿ, ಕಾಳುಮೆಣಸು ಮತ್ತು ಬೆಲ್ಲ ಎಲ್ಲನೂ ಸಹ ಹಾಕ್ಕೊಂಡು ಐ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು ವೇಳೆ ನಿಮಗೆ ಲೆಮನ್ ಗ್ರಾಸ್ ಸಿಕ್ಕಲಿಲ್ಲ ಅಂತಂದರೆ ಗಂಧಿಗೆ ಅಂಗಡಿನಲ್ಲಿ ಲೆಮನ್ ಗ್ರಾಸ್ದು ಪೌಡರ್ ಸಿಗುತ್ತೆ, ಅದನ್ನು ತೊಗೊಂಬಂದು ನೀವು ಯೂಸ್ ಮಾಡ್ಕೊಬೋದು. ಈ ಲೆಮನ್ ಗ್ರಾಸ್ ನೋವು ನಿವಾರಕ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಶೀತ, ಕೆಮ್ಮು, ನೆಗಡಿ, ಜ್ವರ ಎಲ್ಲಕ್ಕೂ ಒಂದೊಳ್ಳೆ ಔಷಧಿ. ಇದು ಮಾತ್ರ ಅಲ್ಲದೆ ಬಾಯಿ ದುರ್ವಾಸನೆ ಕೂಡ ಕಡಿಮೆ ಮಾಡುತ್ತೆ. ಇದನ್ನು ಮಲೆನಾಡಿನಲ್ಲಿ ಮಜ್ಜಿಗೆ ಹುಲ್ಲು ಅಂತಲೂ ಸಹ ಕರೀತಾರೆ. ಈ ಕಷಾಯನ ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಒಳ್ಳೆಯದು. ಈಗ ಸೈಕ್ಲೋನ್ ಬೇರೆ, ಚಳಿಗಾಲ ಸ್ಟಾರ್ಟ್ ಆಗಿದೆ. ಸಾಮಾನ್ಯವಾಗಿ ಎಲ್ರಿಗೂ ಶೀತ, ಕೆಮ್ಮು, ನೆಗಡಿ, ಜ್ವರ ಬರುತ್ತೆ. ಅದಕ್ಕೆ ಈ ಟೈಮಲ್ಲಿ ನೀವು ಈ ರೀತಿ ಕಷಾಯ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು. ಲೆಮನ್ ಗ್ರಾಸ್ನ ಒಂದು ಬೇರ್ ತಂದು ನೀವು ಮನೆ ಮುಂದೆ ಪಾಟಲ್ಲಿ ಬೆಳೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಲೆಮನ್ ಗ್ರಾಸ್ ಅಲ್ಲದೆ ದೊಡ್ಡ ಪತ್ರೆನೂ ಸಹ ನೀವು ಒಂದು ಬೇರ್ ತಂದು ಮನೆ ಮುಂದೆ ಬೆಳೆಸ್ಕೊಂಡ್ರೆ ಯಾವಾಗಂದ್ರೆ ಆವಾಗ ನೀವು ಕಷಾಯ ಮಾಡಿ ಕುಡಿಬೋದು. ಈ ಲೆಮನ್ ಗ್ರಾಸ್ನ ನೀವು ಕಷಾಯ ಮಾತ್ರ ಮಾಡ್ಕೊಂಡು ಕುಡಿಯೋದು ಅಲ್ಲದೆ ಡೈಲಿ ಟೀಗೂ ಸಹ ಹಾಕಿ ಕುಡಿಬೋದು. ಇದು ಒಂದು 15ರಿಂದ 20 ನಿಮಿಷ ಕುದಿಸ್ಬೇಕು. 1 ಲೋಟ ಅಥವಾ 1.5 ಲೋಟ ಆಗೋವರೆಗೂ ಕುದಿಸ್ಬೇಕು. ಈಗ ಕಷಾಯ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಕಷಾಯನ ಶೋಧಿಸ್ಕೊಬೇಕು. ಈ ಕಷಾಯ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಕುಡಿದ್ರೆ ತುಂಬ ಒಳ್ಳೆಯದು. ಈಗ ಕಷಾಯ ರೆಡಿಯಾಗಿದೆ.